ಯಾರು ಬಾ? ವಿಜಯ್ ಸರ್. ಏನಂತೆ? ಅದೇ ಅಮೃತ ಅಶ್ವಿನ್ ಕೇಸ್. ಆ್ಯಕ್ಚುಲಿ ನಾನು ಅವ್ರ ಜೊತೆ ಅನ್ಅಫಿಷಿಯಲ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆ ಕೇಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ಅಮೃತ ಅನ್ನೋ ಹುಡುಗಿ ತನ್ನ ಗಂಡನ ಕೊಲೆ ಮಾಡಿದಾಳೆ ಅಂತ ಅವಳಿಗೆ ಶಿಕ್ಷೆ ಆಗಿದೆ, ಆದರೆ ಅವಳೇನು ಕೊಲೆ ಮಾಡಿಲ್ಲ. ಅಂದ್ರೆ ಡೆಫಿನೆಟ್ಲಿ ಕೇಸಲ್ಲಿ ಏನೋ ಮಿಸ್ಟೇಕ್ ಇರ್ಬೋದು. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಅಮೃತನೇ ಕೊಲೆ ಮಾಡಿದಾಳೆ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ದಾರೆ. ನಂಗನ್ಸುತ್ತೆ ಯಾರೋ ಸರಿಯಾದ ಕ್ರಿಮಿನಲ್ಲೇ ಇರಬೇಕು. ನಂಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಏನೂ ಅರ್ಥ ಆಗಲ್ಲ. ಬಟ್ ಎಲ್ಲೋ ಓದಿದ್ದೆ, ಬಿಹೈಂಡ್ ಎವ್ರಿ ಕ್ರೈಮ್ ದಿಸ್ ಅ ಗ್ರೇಟ್ ಸ್ಟೋರಿ ಆಫ್ ಸ್ಯಾಡ್ನೆಸ್ ಅಂತ. ಇರಬಹುದು. ಏನೋ ಬಲವಾದ ಕಾರಣ ಇರುತ್ತೆ, ಅದಕ್ಕೆ ಹಾಗೆ ಮಾಡಿರ್ತಾರೆ ಅಲ್ವಾ? ನೀ ನನ್ನ ಮಾತನ್ನು ಕೇಳಿಸ್ಕೊತಾನೆ ಇಲ್ಲ. ಪ್ಲೀಸ್, ನಂಗೆ ಈ ಟಾಪಿಕ್ ತುಂಬ ಬೋರ್ ಹೊಡೆಯುತ್ತೆ. ಬೇರೆ ಏನಾರು ಮಾತಾಡೋಣ? ಅದ್ರ ಬಗ್ಗೆನಾ? ಬೇರೆನೇ ಮಾತಾಡೋಣ. ಓಕೆ. ಗೋವಾಗೆ ಯಾವಾಗ ಹೋಗೋದು? ಸರ್, ನೀವು ಕೇಳಿದ್ರಲ್ಲಿ ಫಸ್ಟ್ ಫೋನ್ ನಂಬರ್ ಪ್ರಕೃತಿ ಅಂತ. ಅಮೃತ ಫ್ರೆಂಡು, ಅವಳದದು. ಅವಳು ಅಮೃತ ಕಸಿನ್ ಕೂಡ. ಬೆಂಗಳೂರಲ್ಲಿ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಮದುವೆ ಆಗಿದೆ. ಸೆಕೆಂಡ್ ನಂಬರ್ ಡಾಕ್ಟರ್ ಶಯನಾ ಅಂತ ಸರ್. ಅವಳು ಶಿವಮೊಗ್ಗದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾಳೆ. ಅವರಿಬ್ಬರು ಸ್ಕೂಲ್ ಫ್ರೆಂಡ್ಸು, ಬಟ್ 2016 ನಂತರ ಯಾವ ಕಾಂಟ್ಯಾಕ್ಟು ಇಲ್ಲ ಸರ್. ನೆಕ್ಸ್ಟ್ ನಂಬರ್ ಅಭಿಮನ್ಯು ಅಂತ ಸರ್. ಇಲ್ಲೇ ಬೆಂಗಳೂರಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದಾನೆ. ಇವನು ಅಮೃತಾಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ಮೇಟು. ಬಟ್ 2016 ನಂತರ ಹೊಸ ನಂಬರ್ನಲ್ಲಿ ಇವನಿಗೆ ಯಾವ ಕಾಂಟ್ಯಾಕ್ಟೂ ಇಲ್ಲ. ಇವರೆಲ್ಲರೂ ಉಡುಪಿಯವರೇ ಸರ್, ಅಂದರೆ ಅಮೃತ ಊರವರು. ನೆಕ್ಸ್ಟ್ ಒನ್ ಇಸ್ ಸಾದಿಕ್ ಸೈಯದ್. ಇವನು ಕೂಡ ಅಮೃತ ಕಾಲೇಜೇನೆ, ಬಟ್ ಜೂನಿಯರ್. ಇವನು ಕಾಸರಗೋಡವನು ಸರ್. ಅವರೆಲ್ಲರೂ ಎನ್ಕ್ವೈರಿ ಮಾಡೋಣ. ಫ್ರೆಂಡ್ಶಿಪ್ ಏನಕ್ಕೆ ಕಟ್ ಆಗೋಯ್ತು, ಆಮೇಲೆ ಕಾಂಟ್ಯಾಕ್ಟ್ ಎಲ್ಲ ಒಟ್ಟಿಗೆ ಸಡನ್ನಾಗಿ ನಿಂತೋಯ್ತು ಅಂತ. ಐ ಆಮ್ ಶ್ಯೂರ್ ದೇರ್ ಮಸ್ಟ್ ಬಿ ಅ ಸ್ಟ್ರಾಂಗ್ ರೀಸನ್. ಇನ್ನೂ 2 ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಕ್ಕಿದೆ ಸರ್, 2 ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದು? ಒಬ್ಬ ವಿಶ್ವನಾಥ್ ಅಂತ, ಉಡುಪಿಯಲ್ಲಿ ಬಸ್ ಡ್ರೈವರು. ಬಸ್ ಡ್ರೈವರ್. ಆ್ಯಂಡ್ ಹಳೆ ನಂಬರ್ನಲ್ಲಿ ಅವ್ನ ಕಾಂಟ್ಯಾಕ್ಟ್ ಇದೆ, ಹೊಸ ನಂಬರಲ್ಲಿ ಇಲ್ಲ. ಅಮೃತ ಮತ್ತು ವಿಶ್ವನಾಥ್ ಮಧ್ಯೆ ದಿನಕ್ಕೆ ಮಿನಿಮಮ್ ಅಂದರೂ 7 ರಿಂದ 10 ಫೋನ್ ಕಾಲ್ಸ್ ಹೋಗಿದೆ. ಇನ್ನೊಂದು ಈ ನಂಬರ್ ನೋಡಿ ನನಗೆ ಆಶ್ಚರ್ಯ ಆಯಿತು ಸರ್. ಹೀ ಈಸ್ ಅ ಫೇಮಸ್ ಫಿಲ್ಮ್ ಡೈರೆಕ್ಟರ್, ಗೌತಮ್ ಹೆಗ್ಡೆ ಅಂತ. ಫಿಲ್ಮ್ ಡೈರೆಕ್ಟರ್? ಹೌದು ಸರ್, ತುಂಬ ಕನ್ನಡ ಫಿಲ್ಮ್ಸ್ ಮಾಡಿದ್ದಾರೆ. ಒಂದು ಅನಗನ ರಾಮ, ಇನ್ನೊಂದು ಚೋರಗ್ರಹಣ ತಂತ್ರ, ಇನ್ನೂ 1-2 ಸಿನಿಮಾ ಹೆಸರು ನೆನ್ಪು ಬರ್ತಿಲ್ಲ ಸರ್. ಈಗ ಯಾವುದೋ ಸಿನಿಮಾ ಶೂಟಿಂಗ್ ನಡೀತಿದೆ. ಓಕೆ. ಆ್ಯಂಡ್ ಈ ಗೌತಮ್ ಹೆಗ್ಡೆ ಅಮೃತ ಫ್ರೆಂಡ್ ಮತ್ತು ನೇಬರ್. ಗೌತಮ್ ಹೆಗ್ಡೆ ನೋಡಿದ್ದೀನಿ, ಪೇಪರು ಟಿವಿಲೆಲ್ಲ ನೋಡಿದ್ದೀನಿ. ಹಾಂ ಹೌದು ಸರ್, ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ಮನುಷ್ಯ ಅಂತ. ಬಟ್ ಬೇರೆ ಫ್ರೆಂಡ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಒಂದು ವಿಷಯ ಏನು ಅಂತಂದರೆ, ಗೌತಮ್ ಹೆಗ್ಡೆ ಜೊತೆ
ಅಮೃತ ಹೊಸ ನಂಬರ್ ತೊಗೊಂಡ್ಮೇಲೂ ಕಾಂಟ್ಯಾಕ್ಟ್ ಕಂಟಿನ್ಯೂ ಆಗಿದೆ. ಅಂದರೆ ಅವನು ಲಾಸ್ಟ್ ಕಾಲ್ ಮಾಡಿರೋದು Jan 10th, ಅಂದರೆ ಅಮೃತ ಮದುವೆಗೆ 10 ದಿನಕ್ಕೆ ಮುಂಚೆ. ಅದಾದಮೇಲೆ ಫೋನ್ ಮಾಡಿಲ್ಲ. ಫ್ಯಾಂಟಾಸ್ಟಿಕ್, ಗುಡ್ ಜಾಬ್ ರೂಬಾ. ಥ್ಯಾಂಕ್ ಯು. ಒಂದು ಕೆಲಸ ಮಾಡೋಣ, ಎಲ್ಲರೂ ಎನ್ಕ್ವೈರಿ ಮಾಡೋಣ, ಆದರೆ ಸಪ್ರೇಟಾಗಿ ಕರ್ಸ್ ಮಾತಾಡೋಣ, ಇಂಡಿವಿಜುವಲಾಗಿ ಎನ್ಕ್ವೈರಿ ಮಾಡೋಣ. ಈ ಅಭ್ಯಾಸ ಎಲ್ಲ ಯಾವಾಗ ಶುರುವಾಯಿತು ಸರ್? ಒಬ್ಬನೇನ್ಸಕ್ಕೆ ಶುರು ಆಯ್ತಲ್ಲ, ಆವಾಗ ಶುರುವಾಯಿತು. ಓ ಹಾಯ್. ಹಾಯ್. ಏನು ಇನ್ವೆಸ್ಟಿಗೇಷನಾ? ನಾವು ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡಿ ಕೋರ್ಟಲ್ಲಿ ವಿಚಾರಣೆನೂ ಆಗಿ ಶಿಕ್ಷೆನೂ ಆಗಿದೆ. ನೀವ್ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಡಿಪಾರ್ಟ್ಮೆಂಟಲ್ಲಿ ನಾನಿಲ್ಲ ಅಂತ ಗೊತ್ತಿದ್ದು ನನ್ನ ಹತ್ರ ಮಾತಾಡಿ ನೀವು ಟೈಮ್ ವೇಸ್ಟ್ ಮಾಡ್ಕೋತಿಲ್ವಾ? ಕರೆಕ್ಟ್, ನೀನು ಡಿಪಾರ್ಟ್ಮೆಂಟಲ್ಲಿಲ್ಲ, ಹೌದು. ಬಟ್ ಇವಳಿದಾಳಲ್ಲ, ಡಿಪಾರ್ಟ್ಮೆಂಟಲ್ಲೇ ಅಷ್ಟೊಂದು ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು. ಓ, ನಿನಗೆ ಹಳೆ ಅಭ್ಯಾಸ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ, ಈ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು. ವಾಟ್ ಎವಾ. ಡಿಪಾರ್ಟ್ಮೆಂಟಲ್ಲಿ ಇದ್ದಾಗಲೂ ಇದೇ ಥರ ಪ್ರೊವೋಕ್ ಮಾಡ್ತಾ ಇದ್ಲು. ಆ್ಯಂಡ್ ನಾವು ಹಿಯರ್. ತಲೆ ಕೆಡ್ಸ್ಕೋಬೇಡಿ ಬಿಡಿ ಸರ್, ಯು ನೋ ಹರ್ ನೇಚರ್. ಗಾಡ್. ಸರ್, ಮತ್ತೆ ಆ ವಿಜಯ್ ನಮ್ಮ ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದಾನೆ. ದಿಸ್ ಇಸ್ ರಿಡಿಕ್ಯುಲಸ್ ಸರ್. ಅವನು ಆಲ್ರೆಡಿ ಸಸ್ಪೆನ್ಷನ್ನಲ್ಲಿದ್ದಾನೆ, ಅವನೇನು ಮಾಡೋದಕ್ಕೆ ಸಾಧ್ಯ? ಸರ್, ನಾವು ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡಿರೋ ಅಮೃತನ್ ಕೇಸ್ನ ಅವ್ನು ಮತ್ತೆ ಪ್ರೈವೇಟ್ ಆಗಿ ರೀಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ. ಅಂಡ್ ದಿಸ್ ಇಸ್ ಅಗೇನ್ಸ್ಟ್ ಆರ್ ಡಿಪಾರ್ಟ್ಮೆಂಟ್. ಹೌ ಇಟ್ ಇಸ್ ಪಾಸಿಬಲ್? ಅವನು ಆ ಥರ ಪ್ರೈವೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾನಂದ್ರೆ ಮೇ ಬಿ ಅಮೃತ ಕಡೆಯವರು ಅಪ್ರೋಚ್ ಮಾಡಿರಬೇಕು. ಮಾಡಲಿ ಬಿಡಿ, ಪ್ರೈವೇಟಾಗಿ ಯಾರು ಕೂಡ ಯಾವ ಕೇಸನ್ನು ಬೇಕಾದರೂ ಇನ್ವೆಸ್ಟಿಗೇಟ್ ಮಾಡ್ಬೋದಲ್ವಾ? ಅವರು ಪ್ರೂವ್ ಮಾಡಬೇಕು ಅಂದರೆ ಕಾನೂನಿನ ಚೌಕಟ್ಟೊಳಗೆ ಬರಲೇಬೇಕು. ಅದು ನಿಜ ಸರ್, ಬಟ್ ನಾವು ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡಿರೋ ಕೇಸ್ನ ಅವ್ನು ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡಿ ಏನಾದರೂ ಎಡವಟ್ ಆದ್ರೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ಅಂಡ್ ಆ ವಿಜಯ್ ಹಿಂದೆ ಇರೋದು ಅಮೃತನ್ ಪೇರೆಂಟ್ಸ್ ಅಲ್ಲ, ಶಾಂತಿ ಪ್ರಭಾಕರ್, ರಿಟೈರ್ಡ್ ಕಮಿಷನರ್, SIB ಬ್ಯಾಂಗ್ಳೂರ್. ಶಾಂತಿ ಪ್ರಭಾಕರ್ ಈ ಕೇಸಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ? ಅವ್ರಿಗೆ ಡಿಪಾರ್ಟ್ಮೆಂಟ್ ಮೇಲೆ ಆಲ್ರೆಡಿ ಏನೋ ಕೋಪ ಇದೆ, ಅದು ನಿಮಗೂ ಗೊತ್ತಿರೋ ವಿಚಾರ. ಈ ಕೇಸಲ್ಲಿ ಅವರು ವಿಜಯ್ನ ಮುಂದೆ ಬಿಟ್ಟು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಐ ವಿಲ್ ಹ್ಯಾಂಡಲ್ ಇಟ್. ಎಸ್ ಸರ್. ಅಪರೂಪಕ್ಕೆ ಬಂದಿದ್ದೀರ ಅಂದರೆ ಏನೋ ವಿಷಯ ಇರಬೇಕು. ಅದು ನಿಮಗೂ ಗೊತ್ತಿದೆ ಸರ್, ನಿಮ್ಮ ಶಿಷ್ಯನ ವಿಷಯ. ಆ ಅಮೃತ ಕೇಸ್ನ ಪ್ರೈವೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ. ಅದು ಸರಿಯಲ್ಲ ಸರ್. ಅದು ಅಲ್ಲದೆ ನೀವು ಬೇರೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ನಿಲುವು ಕೂಡ ಸರಿಯಲ್ಲ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಹುಡುಗ ಅಲ್ವೇನ್ರಿ, ನೀವೇ ಹೇಳ್ಬೋದಲ್ಲ. ಸೂತ್ರಧಾರ ನೀವಲ್ವಾ ಸರ್, ನೀವು ನಿರ್ಧಾರ ಮಾಡಬೇಕು. ನಿಮ್ಮ ಇನ್ವೆಸ್ಟಿಗೇಷನ್ ಸರಿಯಾಗಿದ್ರೆ ನೀವು ಯಾಕೆ ಭಯ ಪಡ್ತೀರಾ? ಧೈರ್ಯವಾಗಿರಿ. ಅಮೃತ ತಂದೆ ನನ್ನ ಫ್ರೆಂಡು, ಅವ್ರಿಗೆ ಹೆಲ್ಪ್ ಮಾಡೋದು ನನ್ನ ಧರ್ಮ. ಅಲ್ಲದೆ ವಿಜಯ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಈ ಕೆಲಸ ಮಾಡ್ತಾ ಇಲ್ಲ, ಪ್ರೈವೇಟಾಗಿ ಮಾಡ್ತಾ ಇದ್ದಾನೆ. ಮಾಡಲಿ ಬಿಡಿ. ಯಾಕೆ ಭಯನ? ಇಡೀ ಡಿಪಾರ್ಟ್ಮೆಂಟ್ ಸಿಕ್ಕಾಕೊಳ್ಳುತ್ತಂತ? ಪೊಲೀಸ್ನವ್ರಿಗೆ ಯಾವ ಭಯ ಸರ್? ಡಿಪಾರ್ಟ್ಮೆಂಟಿನ ಮಾನ ನಿಮ್ಮಿಂದ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಕಳಕಳಿ. ಅಷ್ಟೊಂದು ಪ್ರತಿಷ್ಠೆ ಬಗ್ಗೆ ಗಮನ ಇರೋರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಪ್ಪ. ಇನ್ನು ಭಯಪಟ್ಟು ಏನು ಪ್ರಯೋಜನ? ನಿಮ್ಮ ಹುಡುಗನಿಗೆ ಹೇಳಿ ಡಿಪಾರ್ಟ್ಮೆಂಟ್ ವಿರುದ್ಧ ಹೋಗೋದು ಬೇಡ ಅಂತ. ಇನ್ನು 4-5 ತಿಂಗಳಲ್ಲಿ ರಿಟೈರ್ಡ್ ಆಗ್ತೀರಾ. ಸರ್ವಿಸ್ ಹಿಸ್ಟ್ರಿ ಕ್ಲಿಯರ್ ಆಗಿರಲಿ ಅಂತ ನೀವು ಬಯಸೋದು ಏನು ತಪ್ಪಿಲ್ಲ. ಆದರೆ ತಪ್ಪು ಮಾಡಿಬಿಟ್ಟು ಆ ತಪ್ಪನ್ನು ಮುಚ್ಚಾಕೋದಿದೆಯಲ್ಲ, ಅದು ನೀವು ಮಾಡ್ತಿರೋ ದೊಡ್ಡ ತಪ್ಪು. ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ ಯು. ನಾನು ಬರ್ತೀನಿ ಸರ್. ಅಭಿಮನ್ಯು, ನೀನು ಅಮೃತ ಒಬ್ರನ್ನೊಬ್ರು ಲವ್ ಮಾಡ್ತಾ ಇರ್ತೀರಾ. ಆಮೇಲೆ ಅಮೃತಗೆ ಮದುವೆ ಆಗುತ್ತೆ. ಆದರೆ ನಿನಗೆ ಅಮೃತ ಮೇಲಿರೋ ಲವ್ ಮಾತ್ರ ಕಡಿಮೆ ಆಗಲ್ಲ. ಸೊ ಅಮೃತನ ಹೇಗಾದರೂ ಮಾಡಿ ವಾಪಸ್ ಪಡ್ಕೋಬೇಕು ಅಂತ ಅವಳ ಗಂಡನ ಕೊಲೆ ಮಾಡ್ತೀಯ. ಸರ್, ನಾನು ಪಕ್ಕಾ ವೆಜಿಟೇರಿಯನ್ ಸರ್. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಾನ್ ವೆಜ್ ತಿನ್ನಲ್ಲ ಸರ್. ಅಂಥದ್ರಲ್ಲಿ ಅವ್ರ ಗಂಡನ ಕೊಲೆ ಮಾಡ್ತೀನ ನಾನು ಸರ್? ಅದು ಅಲ್ದಲೆ ಅವ್ರ ಗಂಡ ಯಾರು ಅಂತಾನೆ ಗೊತ್ತಿಲ್ಲ ಸರ್ ನನಗೆ. ನೀನು ಅವಳ ಫ್ರೆಂಡ್ ತಾನೆ, ಅವಳ ಮದುವೆಗೆ ಹೋಗಿರ್ಲಿಲ್ವಾ?
ಸರ್ ನಮ್ಮ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿ 5 ವರ್ಷ ಆಯ್ತು ಸರ್. ಕಾಲೇಜಲ್ಲಿ ಇರ್ಬೇಕಾದ್ರೆ ತುಂಬ ಕ್ಲೋಸ್ ಆಗಿದ್ವಿ. ಆಮೇಲೆ ಕಾಲೇಜ್ ಬಿಟ್ಟ ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಹೇಳ್ತಾರಲ್ಲ, ಹಂಗೆ ನನಗೂ ಅವಳಿಗೂ ಕಾಂಟ್ಯಾಕ್ಟ್ ಇಲ್ದಂಗೆ ಆಯಿತು. ಕಾಂಟ್ಯಾಕ್ಟ್ ಯಾಕೆ? ಏನಾದರೂ ಬಲವಾದ ರೀಸನ್ ಇರಲೇಬೇಕಲ್ಲ? ರೀಸನ್ ಸಿಂಪಲ್ ಸರ್. ಶಿ ಥಾಟ್ ನಾನು ಅವಳನ್ನ ಲವ್ ಮಾಡ್ತೀನಿ ಅಂತ ಅಂದ್ಕೊಂಡ್ಲು. ನಾನಿಲ್ಲಮ್ಮ, ವಿ ಆರ್ ಜಸ್ಟ್ ಫ್ರೆಂಡ್ ಅಂತ ಅಷ್ಟೇ ಹೇಳಿದೆ. ಆಮೇಲೆ ಯಾವುದೋ ಹುಡುಗಿ ಜೊತೆ ಗಾಡಿಯಲ್ಲಿ ಹೋಗ್ತಿರೋದ ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳಿದ್ಲು, ಓಯ್ ನೀನೇನು ಹುಡುಗಿ ಜೊತೆ ಓಡಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡಿದ್ಲು ಸರ್. ನಾನಿಲ್ಲ, ಅವಳು ಜಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋಕ್ಕೆ ನೋಡಿದೆ. ಅದಾದ್ಮೇಲೆ ನನಗೂ ಜಗಳ ಆಯಿತು, ಅಲ್ಲಿಗೆ ಬ್ರೇಕಪ್ ಆಯಿತು ಸರ್. ದಿನ ಗಂಟುಗಟ್ಟಲೆ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಫ್ರೆಂಡ್ಶಿಪ್ ಎಂಡ್ ಮಾಡ್ಕೊಂಬಿಟ್ರ? ಮೇಡಮ್ ದೊಡ್ಡ ಸೈಕೋ ಮೇಡಮ್ ಅವಳು. ಅವಳ ಜೊತೆ ಅವನಾದ್ರೂ ಫ್ರೆಂಡ್ಶಿಪ್ ಮಾಡೋಕ್ಕಾಗುತ್ತಾ? ಇವಾಗ ಒಂಥರ ಇದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿರ್ತಾಳೆ ಮೇಡಮ್ ಅವಳು. ಆಮೇಲೆ ಸಿಕ್ಕೇ ಇಲ್ಲ? ಇಲ್ಲ ಸರ್, ಮದುವೆ ಬಗ್ಗೆ ವಿಷಯ ಗೊತ್ತಾಯಿತು. ಆಮೇಲೆ ಮೊನ್ನೆ ನಡೆದಿರೋ ಇನ್ಸಿಡೆಂಟ್ ಬಗ್ಗೆನೂ ಗೊತ್ತಾಯಿತು ಸರ್. ಪಕ್ಕಾ ಅವಳೇ ಸರ್ ಮರ್ಡರ್ ಮಾಡಿರೋದು. ಅವಳು ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ಅವಳು ಏನು ಮಾಡೋಕ್ಕೂ ಎಸಲ್ಲ ಸರ್ ಅಂತವಳು. ಅದಕ್ಕೆ ಅವಾಗಲೇ ಅವಳು ಸವಾಸ ಬೇಡ ಅಂತ ಹೇಳ್ಬಿಟ್ಟು ಗುಡ್ ಬೈ ಹೇಳ್ಬಿಟ್ಟೆ ಸರ್. ನಾನು ಏನಾದರೂ ಅವಳು ಫ್ರೆಂಡ್ ಆಗಿರಲಿಲ್ಲ ಅಂದಿದ್ರೆ ನನ್ನನ್ನು ಎತ್ಬಿಡೋಳು ಸರ್. ದೊಡ್ಡ ಮೆಂಟ್ಲು ಸರ್ ಅವಳು. ನಿಮ್ಮ ಕೈಯಲ್ಲಿ ಅವಳನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಬಿಡಿ. ಹ್ಯಾಂಡಲ್ ಮಾಡೋಕ್ಕವಳೆ ನಮ್ಮ ಗರ್ಲ್ ಫ್ರೆಂಡಾ? ಅದು ಸರಿ, ಅದು ಯಾವುದೋ ಪಬ್ಬಲ್ಲಿ ನೀನು ಅವಳು ಬಾಯ್ ಫ್ರೆಂಡು ಇಬ್ಬರು ಸರಿ ಕುಡಿದ್ಬಿಟ್ಟು ಜೋರು ಗಲಾಟೆ ಮಾಡ್ಕೊಂಡಿದ್ರಂತೆ. ಬಾಯ್ ಫ್ರೆಂಡಿಗೆ ವಾರ್ನಿಂಗ್ ಬೇರೆ ಕೊಟ್ಟಂತೆ, ಸಾಯಿಸ್ಬಿಡ್ತೀನಿ ನಿನ್ನ ಅಂತ. ಸರ್ ನಮ್ಮ ತಾಯಣೆಗೆ ಅವಳಿಗೆ ಬಾಯ್ ಫ್ರೆಂಡೇ ಇಲ್ಲ ಸರ್. ಅವಳು ಯಾರ ಹತ್ರನೂ ಮಾತಾಡೋದೇ ಇಲ್ಲ. ಒಂಥರ ರಿವರ್ಸ್ ಪರ್ಸ್ನಾಲಿಟಿ ಅವಳದು. ರಿಸರ್ವ್ ಪರ್ಸ್ನಾಲಿಟಿ. ಅದೇ ಸರ್. ಒಂದು ನಿಮಿಷ ರೀ, ಒಂದು ಸೆಕೆಂಡ್. ಹಲೋ, ಹೇಳ ಮಚ್ಚ. ಇಲ್ಲೇ ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ. ಸಂಜೆ ಸಿಗ್ತೀನಿ. ಎಲ್ಲ ರೆಡಿ ಮಾಡಿರಿ, ಬರ್ತೀನಿ. ಆಯ್ತು. ಓಕೆ, ಬಾಯ್. ಏನು ಹೇಳಿ ಸರ್? ನೀವೇ ಹೇಳಿ. ಸರ್, ದೇವ್ರಾಣೆಗೂ ಹೇಳ್ತೀನಿ, ಅವಳಿಗೆ ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲ ಸರ್. ಅವಳಿಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಂಡು ಬಿಸಾಕಿರ್ತಾಳೆ ಸರ್. ಅವಳು ಸವಾಸನೆ ಮಾಡಬಾರ್ದು ಅಂತ ದೂರ ಇದ್ದೀನಿ ಸರ್. ನಾನು ಅವಳು ಒಂದೇ ಕಾಲೇಜಲ್ಲೇ ಓದ್ತಾ ಇದ್ವಿ. ಆ್ಯಕ್ಚುಲಿ ನಾನು ಅವಳು ಜೂನಿಯರ್. ನಾವೊಂಥರ ಕಾಲೇಜಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ. ಆ್ಯಕ್ಚುಲಿ ನಮ್ಮ ಮನೆ ಸಿಚುವೇಶನ್ ಸರಿ ಇರಲಿಲ್ಲ ಸರ್. ಇದನ್ನೆಲ್ಲ ಅವಳ ಹತ್ರ ತುಂಬಾ ಶೇರ್ ಮಾಡ್ಕೋತಾ ಇದ್ದೆ. ಶೀ ಈಸ್ ಸಚ್ ಅ ಕೇರಿಂಗ್ ಗುಡ್ ಹ್ಯೂಮನ್ ಸರ್. ಒಂದು ದಿವಸ ಪ್ರಪೋಸ್ ಕೂಡ ಮಾಡಿದ್ದೆ, ಬಟ್ ರಿಜೆಕ್ಟ್ ಮಾಡಿಬಿಟ್ಲು. ಆಮೇಲೆ ತುಂಬ ದಿವಸ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಲು ಸರ್. ಆಮೇಲೆ ಒಂದಿನ ಫ್ರೆಂಡ್ಶಿಪ್ ಕೂಡ ಬ್ರೇಕಪ್ ಆಯಿತು. ನಂಬರ್ ಕೂಡ ಚೇಂಜ್ ಮಾಡಿದ್ದಾರಂತೆ ಸರ್. ಆದರೆ ನನಗೆ ಹೊಸ ನಂಬರ್ ಸಿಗಲಿಲ್ಲ. ಆಮೇಲೆ ನನಗೆ ಹೊಸ ಜಾಬ್ ಸಿಕ್ತು. ನ್ಯೂ ಲೈಫ್, ನ್ಯೂ ಫ್ರೆಂಡ್ಸ್, ನ್ಯೂ ಜಾಬ್. ಇಷ್ಟೇ ಸರ್ ನನಗೆ ಗೊತ್ತಿರೋದು. ಓಕೆ, ಥ್ಯಾಂಕ್ ಯು. ಏನಾದರೂ ಬೇಕಾದರೆ ಹೇಳಿ ಕಳಿಸ್ತೀವಿ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಈ ಸೇಯಿಂಗ್ ದ ಟ್ರೂತ್. ಅವನಿಗೆ ಅಷ್ಟೇ ಗೊತ್ತಿರೋದು, ಅದಕ್ಕಿಂತ ಜಾಸ್ತಿ ಅವನಿಗೇನು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವಳ ಜೀವನದಲ್ಲಿ ಅವ್ನು ಬರೀ ಒಂದು ಲೈನ್ ಬರೆದಿರೋದಷ್ಟೇ. ನಾವು ಚಾಪ್ಟರ್ ಗಟ್ಟಲೆ ಬರೆದಿರೋರನ್ನ ಹುಡುಕ್ತಾ ಇದ್ದೀವಿ. ಆವಾಗಲೇ ಏನಾದ್ರು ಸಿಗೋದು. ಶೈನಾ, ನೀವು ಅಮೃತ ಕಸಿನ್ಸು. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕಂದಿಂದ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿ ಬೆಳ್ಕೊಂಡು ಬಂದವರು. ಎಲ್ಲವನ್ನೂ ಶೇರ್ ಮಾಡ್ಕೋತಾ ಇದ್ರಿ. ನಿಮಗನ್ಸುತ್ತಾ ಅಮೃತ ಈ ಥರ ಒಂದು ಕೊಲೆ ಮಾಡಿರಬಹುದು ಅಂತ? ಇಲ್ಲ ಸರ್, ಅವಳು ಅಷ್ಟೊಂದು ಕೆಟ್ಟ ಮನಸ್ಸಿನವಳಲ್ಲ. ಎಷ್ಟೇ ಕಷ್ಟ ಬಂದರೂ ಸ್ಮೈಲ್ ಮಾಡ್ಕೊಂಡು ಫೇಸ್ ಮಾಡೋಳು. ಮತ್ತು ಯಾಕೆ ಈ ಥರ ಎಲ್ಲ? ವೈ ಸೋ ಮಚ್ ಆಫ್ ಡಿಸ್ಟರ್ಬೆನ್ಸಸ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಅವಳಿಗೆ ಗಂಡನ ಮೇಲೆ ದ್ವೇಷ ಇದ್ದಿದ್ದು ನಿಜ, ಆದರೆ ಕೊಲೆ ಮಾಡೋಷ್ಟಲ್ಲ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇಲ್ಲ ಸರ್, ಅವಳಿಗೆ ಎನಿಮೀಸ್ ಅಂತ ಯಾರೂ ಇರಲಿಲ್ಲ. ಎಕ್ಸ್ ಲವರ್ ಏನೋ? ಇಲ್ಲ ಸರ್. ಅಂದರೆ ಮದುವೆಗೆ ಮುಂಚೆ ಯಾರನ್ನಾರ ಲವ್ ಮಾಡಿ ಬ್ರೇಕಪ್ ಆಗಿದ್ದು ಏನೋ? ಆ್ಯಕ್ಚುಲಿ ಅವಳಿಗೆ ಲವ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಕ್ಚುಲಿ ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ. ಅವ್ರ ಫ್ಯಾಮಿಲಿಯವ್ರು ಬಲವಂತಕ್ಕೆ ಮದುವೆ ಆದ್ಲು ಅಂತ ಅವ್ರ ಅತ್ತೆ ಹೇಳಿದ್ರು, ಅಶ್ವಿನ್ ಅವ್ರ ತಾಯಿ. ಹಾಗೇನಿಲ್ಲ ಸರ್. ನಿಜ ಹೇಳಬೇಕು ಅಂದರೆ ಅವಳು 1 ತಿಂಗಳು ಟೈಮ್ ತೊಗೊಂಡು ಡಿಸೈಡ್ ಮಾಡಿನೇ ಮದುವೆ ಆಗಿದ್ದು. ಅವಳಿಗೆ ಇಷ್ಟ ಇತ್ತು. ಮತ್ತು ಇಷ್ಟಪಟ್ಟು ಮದುವೆ ಆದಮೇಲೆ ಏನಕ್ಕೆ ಅಷ್ಟೊಂದು ಜಗಳ? ಆ್ಯಕ್ಚುಲಿ ಸರ್, ಅವಳಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ ಇತ್ತು US ಅಲ್ಲಿ. ಬಟ್ ಸಡನ್ಲಿ ಅವ್ರ ಗಂಡ ಊರಿಗೆ ಶಿಫ್ಟ್ ಆಗೋ ಪ್ಲ್ಯಾನ್ ಮಾಡಿದರು. ಜೊತೆಗೆ ಅತ್ತೆ ಜೊತೆಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅಶ್ವಿನ್ ಬೇರೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಸಾಯಿಸ್ಬಿಟ್ಲು. ಸಾರಿ, ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಕೊಲೆ ಮಾಡೋಕ್ಕೆ ಐಡಿಯಾ ನೀವೇ ಕೊಟ್ಟಿದ್ದು ಅಂತ ಇದೆ. ವಾಟ್? ಅದಕ್ಕೆ ನಿಮ್ಮಲ್ಲಿ ಕರೆಸಿದ್ದು. ನಾನಾ? ಎಸ್ ಸರ್, ಕೋರ್ಟಲ್ಲಿ ಕೇಸ್ ಪ್ರೂವ್ ಆಗಿ ಜಜ್ಮೆಂಟ್ ಕೂಡ ಸಿಕ್ಕಿದೆ.
ಮತ್ತು ಇದಿನ್ಯಾವುದು ಸರ್ ಇನ್ವೆಸ್ಟಿಗೇಷನ್? ಆ್ಯಂಡ್ ನಾನು ಯಾಕೆ ಉತ್ತರ ಕೊಡಬೇಕು? ಶಯನ, ಈ ಜಾಗದಲ್ಲಿ ಪ್ರಶ್ನೆ ನಾವು ಕೇಳ್ತೀವಿ, ನೀವು ಉತ್ತರ ಕೊಟ್ಟರೆ ಸಾಕು. ನೋ ಸರ್, ದಿಸ್ ಈಸ್ ಆಲ್ ಫೇಕ್. ನೀವು ಪೊಲೀಸ್ನವ್ರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಬಿಕಾಸ್ ಯು ಆಲ್ ಆರ್ ಬ್ಲಡಿ ಬೆಗರ್ಸ್. ದುಡ್ಡು ಸಿಕ್ಕಿದ್ರೆ ಕೇಸ್ನ ಯಾವ ಕಡೆಗೆ ಬೇಕಾದರೂ ತಿರುಗಿಸ್ತೀರಾ. ಆ್ಯಂಡ್ ವೈ ಇಸ್ ದಿಸ್ ಇನ್ವೆಸ್ಟಿಗೇಷನ್ ಹ್ಯಾಪ್ನಿಂಗ್ ಆಲ್ ಓವರ್ ಅಗೇನ್? ಪೊಲೀಸ್ ಬಗ್ಗೆ ಇನ್ನೊಂದು ಮಾತಾಡಿದ್ರೂ ಪರಿಣಾಮ ಬೇರೆ ಥರ ಇರುತ್ತೆ ಶಯನ. ಪೊಲೀಸ್ ಯಾರು, ಹೇಗೆ, ಏನು ಅಂತ ನೀವು ನನಗೆ ಹೇಳೋ ಅಗತ್ಯ ಇಲ್ಲ. ಓಕೆ ಶೈನಾ, ಏನಾದರೂ ಇದ್ದರೆ ಹೇಳಿ ಕಳಿಸ್ತೀವಿ. ಥ್ಯಾಂಕ್ಸ್. ಸರ್, ಇಷ್ಟಕ್ಕೆಲ್ಲ ಯಾಕೆ ಸರ್? ಸಾರಿ, ಐ ಜಸ್ಟ್ ಲಾಸ್ಟ್ ಇಟ್ ಫಾರ್ ಅ ಮೊಮೆಂಟ್ ಸರ್. ಯಾರು ಇವರೆಲ್ಲ ಪೊಲೀಸ್ ಬಗ್ಗೆ ಇಷ್ಟು ಈಸಿಯಾಗಿ ಮಾತಾಡ್ತಾರೆ? ವಾಟ್ ಡು ದೇ ಥಿಂಕ್? ಐ ಅಂಡರ್ಸ್ಟ್ಯಾಂಡ್. ಸರ್, ಅವಳು ನನ್ನ ಫ್ರೆಂಡ್ ಅಲ್ಲ, ಜಸ್ಟ್ ಕ್ಲಾಸ್ಮೇಟ್. ಯಾರು ಮರ್ಡರ್ ಆಗಲಿ ಆಗದೆ ಇರಲಿ ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಸರ್. ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ವರೆಗೂ ಇಬ್ಬರು ಒಟ್ಟಿಗೆ ಓದ್ತೀರಾ, ಒಂದೇ ಬಸ್ಸಲ್ಲಿ ಹೋಗ್ತೀರಾ ಬರ್ತೀರಾ. ಅವಳ ಮನೆಗೆ ನೀವು ಹೋಗ್ತೀರಾ, ನಿಮ್ಮ ಮನೆಗೆ ಅವಳು ಬರ್ತಾಳೆ. ಸೆಕೆಂಡ್ PUC ಆದಮೇಲೂ ಸ್ವಲ್ಪ ದಿವಸ ಟಚಲ್ಲಿರ್ತೀರಾ. ಸೊ ಇಷ್ಟೆಲ್ಲ ಆದಮೇಲೂ ಬರೀ ಕ್ಲಾಸ್ಮೇಟ್ಸ್ ಅಷ್ಟೇ. ಆರ್ ಯು ಶ್ಯೂರ್? ಹೌದು ಸರ್. ಈ ಪೊಲೀಸವ್ರಿಗೂ ನಮಗೂ ಒಂದೇ ಒಂದು ವ್ಯತ್ಯಾಸ ಇದೆ. ಏನು ಗೊತ್ತಾ? ಅವರು ಮೊದಲು ಅರೆಸ್ಟ್ ಮಾಡಿಬಿಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ, ಆಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದರೆ ನಮ್ಮದು ಎಕ್ಸಾಕ್ಟ್ಲಿ ಉಲ್ಟಾ. ಹೇಳಿ, ನೀವು ಅಮೃತ ದಿನ ಇಡೀ ಫೋನಲ್ಲಿ ಮಾತಾಡ್ತಾ ಇರ್ತೀರ, ಆಮೇಲೆ ಒಂದಿನ ಸಡನ್ನಾಗಿ ಕಾಲ್ಗಳು ನಿಂತು ಹೋಗ್ತವೆ. ಅವಳು ನಿಮಗೆ ಫೋನ್ ಮಾಡಲ್ಲ, ನೀವು ಅವಳಿಗೆ ಫೋನ್ ಮಾಡಲ್ಲ. ಯಾವುದೇ ಕಾರಣ ಇಲ್ಲದೆ ಒಂದು ಫ್ರೆಂಡ್ಶಿಪ್ ಬ್ರೇಕ್ ಆಗಲ್ಲ. ನಾನು ಕೇಳ್ತಾ ಇರೋದು ಕಾರಣ. ಸರ್, ತುಂಬ ಕ್ಲೋಸ್ ಆಗಿದ್ವಿ, ಆದರೆ ಬರ್ತಾ ಬರ್ತಾ ಅವಳ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಹೋಯಿತು. ಐ ಮೀನ್, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡಿಕೊಂಡು ಜಗಳ ಮಾಡ್ತಾ ಇದ್ಲು. ನಾನೇನೇ ಹೇಳಿದ್ರು ಅದಕ್ಕೊಂದು ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರ್ತಿತ್ತು. ನನ್ನ ಬಗ್ಗೆ ಬೇರೆಯವ್ರ ಹತ್ರ ಏನೆಲ್ಲ ಹೇಳಿಲ್ಲ ಅವಳು. ಯಾವಾಗ ನೋಡಿದ್ರು ಜಗಳ ಜಗಳ ಜಗಳ. ಸೊ ಒನ್ ಫೈನ್ ಡೇ ಶಿ ಹರ್ಸೆಲ್ಫ್ ಲೆಫ್ಟ್ ದಿಸ್ ಫ್ರೆಂಡ್ಶಿಪ್. ನಾನು ತುಂಬ ಟ್ರೈ ಮಾಡಿದೆ, ಬಟ್ ಅವಳಿಗೆ ಈ ಫ್ರೆಂಡ್ಶಿಪ್ ಬೇಕಾಗಿರಲಿಲ್ಲ. ಆ ದಿನವೇ ನಾನು ಅವಳನ್ನ ಮರೆತುಬಿಟ್ಟೆ. ಅದಾದಮೇಲೆ ಏನೂ ಕಾಂಟ್ಯಾಕ್ಟ್ ಇಲ್ಲ? ನೀವು ಅವ್ರ ಮದುವೆಗೂ ಹೋಗಿಲ್ಲ? ನೋ ಮ್ಯಾಮ್, ಇನ್ವೈಟ್ ಮಾಡಿಲ್ಲ. ಅಮೃತ ಕಾಲೇಜ್ನಲ್ಲಿ ಇರಬೇಕಾದ್ರೆ ವಾಸ್ ಶಿ ಸೀಯಿಂಗ್ ಎನಿವನ್? ಆ ಥರ ಎಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಶಿ ವಾಸ್ ಅ ಡೀಸೆಂಟ್ ಗರ್ಲ್. ಲವ್ ಮಾಡಿದ್ರೆ ಇಂಡೀಸೆಂಟ್ ಅಂತ ಯಾರೇ ಹೇಳಿದ್ದು? ಎನಿವೆ, ಅವಳಿಗೆ ಯಾರಾದರೂ ಪ್ರಪೋಸ್ ಮಾಡಿ ಅವಳು ರಿಜೆಕ್ಟ್ ಮಾಡಿ ಏನಾದರೂ ಕಾಂಪ್ಲಿಕೇಶನ್ ಆಗಿತ್ತಾ? ನಂಗೆ ಗೊತ್ತಿರೋ ಥರ ಹಾಗೆ ನಡೆದಿಲ್ಲ. ಶಯನ, ಅಭಿಮನ್ಯು, ವಿಶ್ವನಾಥ್, ಸಾದಿಕ್ ಸೈಯದ್, ಗೌತಮ್ ಹೆಗ್ಡೆ, ಇವ್ರುಗಳ ಬಗ್ಗೆ ನಿಮಗೇನು ಗೊತ್ತು? ಶೈನಾ ಬಗ್ಗೆ ಗೊತ್ತು. ಅವಳು ಅಮೃತಾಗೆ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಕಸಿನ್. ಬಟ್ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್. ಗೌತಮ್ ಹೆಗ್ಡೆ ಗೊತ್ತಿರಬೇಕಲ್ಲ, ನಿಮ್ಮೂರು, ಉಡುಪಿಯವರೇ, ಫಿಲ್ಮ್ ಡೈರೆಕ್ಟರ್. ಸಾರಿ ಸರ್, ನಾನು ಫಿಲ್ಮ್ಸ್ ನೋಡಲ್ಲ, ಅಷ್ಟು ಗೊತ್ತಿಲ್ಲ. ಓಕೆ, ಎನಿವೇ, ಥ್ಯಾಂಕ್ಸ್ ಫಾರ್ ಯರ್ ಟೈಮ್. ಏನಾದ್ರು ಇದ್ದರೆ ಹೇಳಿ ಕಳಿಸ್ತೀವಿ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ಸೊ ವಾಟ್ ಡು ವಿ ಡೂ ನೆಕ್ಸ್ಟ್ ಸರ್? ಆನ್ಲೈನ್ ಫುಡ್ ಆರ್ಡರ್ ಮಾಡ್ತಾ ಇದ್ದೀನಿ, ಹೊಟ್ಟೆ ತುಂಬ ಹಸ್ತಿದೆ. ಏನು ಬೇಕು ಹೇಳಿ? ಸೀರಿಯಸ್ಲಿ? ಅಯ್ಯೋ, ಹೊಟ್ಟೆಗೆ ಬಿದ್ದಿಲ್ಲ ಅಂತ ತಲೆ ಓಡಲ್ಲ. ಏನು ಬೇಕು ಹೇಳಿ? ವಾಟ್ ಡು ಯು ಫೀಲ್ ರೂಬಾ? ಅವ್ರು ಹೇಳ್ತಿರೋದು ಸತ್ಯ ಅನ್ನಿಸ್ತಿದೆ ಸರ್, ಆದರೆ ಅದನ್ನು ನಾವು ಬ್ಲೈಂಡಾಗಿ ನಂಬೋಕ್ಕಾಗಲ್ಲ ಅಲ್ವಾ ಸರ್? ಅವರೆಲ್ಲ ಹೇಳಿದ ನಿಜಾನೇ ಇರ್ಬೋದು, ಆದರೆ ಅಷ್ಟು ಜನ ಹೇಳಿದ್ರಲ್ಲಿ ಒಂದು ಕಾಮನ್ ಪಾಯಿಂಟ್ ಇತ್ತು. ಏನು ಸರ್? ಅವರೆಲ್ಲ ಸೇರ್ಕೊಂಡು ಅವಳನ್ನ ಸೈಕೋ ಅಂತ ಕರೆದು. ಮೇಡಮ್, ದೊಡ್ಡ ಸೈಕೋ ಮೇಡಮ್ ಅವಳು ತುಂಬ ಮೆಂಟಲ್ ಟಾರ್ಚರ್ ಕೊಡ್ತಾಳೆ ಅಂತ ಹೇಳಿದರು. ಒಂದು, ಶಿ ಶುಡ್ ಬಿ ಅಬ್ನಾರ್ಮಲ್. ಇಲ್ಲ, ಇವರೆಲ್ಲ ಸೇರಿಕೊಂಡು ಯಾವುದೋ ಒಂದು ಬಲವಾದ ಪಾಯಿಂಟ್ನ ಮುಚ್ಚಿಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ನನಗೂ ಅದೇ ಅನಿಸ್ತು ಸರ್. ಬಟ್ ಅವ್ರು ಏನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ದಾರೆ? ಈಗ ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಹೇಳಿದ್ದಾರೆ. ನಮಗೆ ಅಮೃತ ಪಾಯಿಂಟ್ ಆಫ್ ವ್ಯೂ ಗೊತ್ತೇ ಇಲ್ಲ ಅಲ್ಲ. ಕೇಳ್ಕೊಂಡ್ಮೇಲೆ ನಮಗೇನಾದರೂ ಹೊಸ ಲೀಡ್ ಸಿಗ್ಬೋದು. ಪಾಸಿಬಲ್ ಸರ್. ಸೊ ನಾವು ಲೆಟ್ ಮಿ ಜಸ್ಟ್ ಮೇಕ್ ಅ ಕಾಲ್. ಎಸ್ ವಿಜಯ್, ಏನು ಪ್ರೋಗ್ರೆಸ್ ಇದೆ ಕೇಸಲ್ಲಿ? ಸರ್, ಪ್ರೋಗ್ರೆಸಿಂಗ್ ವೆಲ್ ಸರ್.
ವೆರ್ ಪ್ರಿಟಿ ಕ್ಲೋಸ್. ಇಷ್ಟರಲ್ಲೇ ಬಂದು ರಿಪೋರ್ಟ್ ಮಾಡ್ತೀನಿ ಸರ್ ನಿಮಗೆ. ಸರ್ ಆಮೇಲೆ ನನಗೆ ಒಂದೇ ಒಂದು ಹೆಲ್ಪ್ ಆಗಬೇಕಿತ್ತು. ಎಸ್, ಟೆಲ್ ಮೀ. ಈ ಅಮೃತ ಜೈಲಲ್ಲಿದ್ದಾಳೆ. ಕ್ವೆಶ್ಚನ್ ಮಾಡೋದಕ್ಕೆ ಒಂದು ಸಲ ನನಗೆ ಅನುಕೂಲ ಮಾಡಿಕೊಡ್ಬೇಕಿತ್ತು ಸರ್. ಲೀಗಲಿ ಸಾಧ್ಯ ಇಲ್ಲ, ಆದರೆ ಅಲ್ಲಿ ಜೈಲರ್ ಯಾರು ಅಂತ ನೋಡಿಬಿಟ್ಟು ಟ್ರೈ ಮಾಡ್ತೀನಿ. ನೋ ವರೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿಜಯ್, ನೀನು ಅಮೃತ ಕೇಸ್ ಮಾತ್ರ ಹ್ಯಾಂಡಲ್ ಮಾಡ್ತಾ ಇಲ್ಲ, ಎಟ್ ದ ಸೇಮ್ ಟೈಮ್ ನೀನು ಡಿಪಾರ್ಟ್ಮೆಂಟ್ ವಿರುದ್ಧವಾಗಿ ಹೋಗ್ತಾ ಇದೆಯಾ. ಸೊ ಬಿ ಕೇರ್ಫುಲ್. ಶ್ಯೂರ್ ಸರ್, ಶ್ಯೂರ್. ಥ್ಯಾಂಕ್ ಯು ಫಾರ್ ದ ಹೆಡ್ಸ್ ಅಪ್ ಸರ್. ನೀನು ಕೊಲೆ ಮಾಡಿಲ್ಲದೆ ಇರ್ಬೋದು, ಆದರೆ ಈ ಕೊಲೆ ಹಿಂದೆ ಬೇರೆ ಯಾರೋ ಇದ್ದಾರೆ. ಅದನ್ನು ನಾವು ತಿಳ್ಕೊಳ್ಳೇಬೇಕು. ಅದು ಯಾರು ಅಂತ ಗೊತ್ತಾದ ಮೇಲೆ ಮಾತ್ರ ನೀನು ಕೊಲೆ ಮಾಡಿಲ್ಲ ಅಂತ ಸಾಬೀತಾಗುತ್ತೆ. ಸರ್ ಪ್ಲೀಸ್ ಸರ್, ಮೊದಲು ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿ. ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ. ಇಲ್ಲಿರೋ ಕೈದಿಗಳೆಲ್ಲ ಸಿಕ್ಕಾಪಟ್ಟೆ ಗಲೀಜು, ಕೆಟ್ಟ ಸ್ಮೆಲ್ ಬೇರೆ. ನಿನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಆದರೆ ಅದಕ್ಕೂ ನಿನ್ನ ಸಹಾಯನೇ ಬೇಕು. ಹೇಳಿ ಸರ್, ನಾನು ಏನು ಮಾಡಬೇಕು ಹೇಳಿ, ಎಲ್ಲ ಮಾಡ್ತೀನಿ. ಅಜಯ್ ಒಂದು ಹೇಳಿಕೆ ಕೊಡ್ತಾನೆ. ನಾನು ಅಮೃತ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ವಿ. ಒಂದಿನ ಒಂದು ಕೊಲೆ ಮಾಡೋದಕ್ಕೂ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅಮೃತ ನನಗೆ ಗೊತ್ತಿಲ್ಲದ ಹಾಗೆ ಕೊಲೆ ಮಾಡಿಬಿಟ್ಟಿದ್ದಾಳೆ. ಇನ್ಫ್ಯಾಕ್ಟ್ ಈ ಇನ್ಶೂರೆನ್ಸ್ ಕೂಡ ಅವಳದೇ ಪ್ಲ್ಯಾನು ಅಂತ ಹೇಳ್ತಾನೆ. ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ದಿಸ್? ಇಲ್ಲ ಸರ್, ನಾವು ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿದ್ದು. ಅವನನ್ನು ತಂಗಿ ಅಂತ ಕರೀತಿದ್ದ. ನಾನು ಅಣ್ಣ ಅಂತ ಅವನ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡೆ. ಹೀಗೆ ಒಬ್ರಿಗೊಬ್ರಿಗೆಲ್ಲ ಶೇರ್ ಮಾಡ್ಕೋತಿದ್ವಿ. ಈ ಇನ್ಶೂರೆನ್ಸ್ ಮಾಡಿಸಿದ್ದು ಅವನೇನೆ. ನನಗೆ ಹೊಸ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದೆ, ಜಾಯಿನ್ ಆಗ್ತಾ ಇದ್ದೀನಿ, ಹೊಸ ಪಾಲಿಸಿ ಮಾಡಿಸ್ತೀನಿ ಎಂದ. ನಾನು ಅದನ್ನೆಲ್ಲ ನಂಬ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೆ. ನಂಗಷ್ಟೇ ಸರ್ ಗೊತ್ತಿರೋದು. ದೊಡ್ಡ ಚೀಟರ್ ಸರ್ ಅವನು. ಅವನಿಗೆ ಒತ್ತು ಬಾಯಿ ಬಿಡಿಸಿ ಎಲ್ಲ ಹೇಳ್ತಾನೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮದುವೆಗೆ ಮುಂಚೆ ಯಾರ ಜೊತೆನಾದರೂ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿದ್ದ? ಬ್ರೇಕಪ್ ಏನಾರು ಆಗಿತ್ತಾ? ವರ್ ಯು ಇನ್ ಲವ್ ವಿತ್ ಎನಿಬಡಿ? ಇಲ್ಲ ಸರ್, ನಾನು ಮದುವೆ ಮುಂಚೆ ಯಾವ ಲವ್ವೂ ಮಾಡಿಲ್ಲ. ಮನೆಯವ್ರು ತೋರಿಸಿರೋರ್ನೇ ನಾನು ಮದುವೆ ಆಗಿರೋದು. ಓಕೆ. ನಿನಗೆ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ? ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಸರ್. ಅಜಯ್ ಬಿಟ್ಟರೆ ಆಫೀಸ್ ಫ್ರೆಂಡ್ಸ್ ಅಷ್ಟೇ. ಶ್ಯೂರ್. ಪ್ರಕೃತಿ ಯಾರು? ಪ್ರಕೃತಿ ಅವಳು ನನ್ನ ಸ್ಕೂಲ್ ಫ್ರೆಂಡ್ ಅಷ್ಟೇ ಸರ್. ನಾವು ಒಟ್ಟಿಗೆ ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಿದ್ವಿ. ಓಕೆ. ಸಾದಿಕ್ ನಿನ್ನ ಕಾಲೇಜ್ ಜೂನಿಯರ್, ಫ್ರೆಂಡ್ ಆಗಿರ್ತಾನೆ, ಪ್ರಪೋಸ್ ಮಾಡ್ತಾನೆ, ನಿನಗದಿಷ್ಟ ಆಗದೆ ರಿಜೆಕ್ಟ್ ಮಾಡ್ತೀಯ. ಆದರೆ ಸಾದಿಕ್ ಜೊತೆ ಫ್ರೆಂಡ್ ಆಗಿರ್ಬೋದಿತ್ತು, ನೀನು ಸಡನ್ನಾಗಿ ಕಾಂಟ್ಯಾಕ್ಟ್ ಯಾಕೆ ಕಟ್ ಮಾಡಿದೆ? ಅಯ್ಯೋ ಒಂದು ಸರಿ ಇಲ್ಲ ಸರ್. ನಾನೇನೋ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ದೆ ಅಂತ ಅವ್ನು ಅದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟ. ನಂತರ ಅವರು ಹುಡುಗಿರ್ನೆಲ್ಲ ಲವ್ ಮಾಡ್ತೀನಿ ಅಂತ ಮೆಂಟಲ್ ಟಾರ್ಚರ್ ಕೊಟ್ಟು ನಾಟಕ ಮಾಡಕ್ಕೆ ನೋಡ್ತಿದ್ದ. ನನಗಿದೆಲ್ಲ ಆಮೇಲೆ ಗೊತ್ತಾಯ್ತು ಬಿಡಿ. ಬರೀ ಅವ್ನ ಫ್ಯಾಮಿಲಿ ಕಥೆಗಳು ಹೇಳ್ತಿದ್ದ ಸರ್. ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಹೀಗೆಲ್ಲ ಹೇಳಿ ನನ್ನಿಂದ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನೋಡ್ತಿದ್ದ. ನನಗಿದು ಯಾವತ್ತು ಗೊತ್ತಾಯ್ತೋ ಆವತ್ತೇ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡಿಬಿಟ್ಟೆ. ಟೆಲ್ ಮಿ ಅಬೌಟ್ ದಿಸ್ ಅಭಿಮನ್ಯು. ಅವ್ನು ನನ್ನ ಕಾಲೇಜ್ ಮೇಟ್ ಸರ್. ನಾನು ಅವನ ತಮ್ಮನ ಥರನೇ ನೋಡ್ತಿದ್ದೆ. ನಾವಿಬ್ರು ಕ್ಲೋಸ್ ಆಗೇ ಇದ್ವಿ. ಆದರೆ ದೊಡ್ಡ ಸೈಕೋ ಸರ್ ಅವನು. ಏನೇನೋ ಹೇಳ್ತಾನೆ, ಏನೇನೋ ಹೇಳಿ ಇರಿಟೇಟ್ ಮಾಡ್ತಾನೆ. ಅದಕ್ಕೆ ಅವನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗದೆ ಅವನ ಫ್ರೆಂಡ್ಶಿಪ್ಪಿಗೂ ಗುಡ್ ಬೈ ಹೇಳಿಬಿಟ್ಟೆ. ಇವ್ರನ್ನೆಲ್ಲ ರಿಜೆಕ್ಟ್ ಮಾಡಿದೆ ಅನ್ನೋ ಕೋಪಕ್ಕೆ ಅಥವಾ ಸಡನ್ನಾಗಿ ಫ್ರೆಂಡ್ಶಿಪ್ ಕಟ್ ಮಾಡಿಬಿಟ್ಟೆ ಅನ್ನೋ ಬೇಜಾರಿಗೆ ನಿನ್ನ ಮೇಲೆ ರಿವೆಂಜ್ ತೊಗೊಳೋದಕ್ಕೆ ಅಂತಲೇ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಅಶ್ವಿನ ಯಾಕೆ ಕೊಲೆ ಮಾಡಿರಬಾರ್ದು? ಇಲ್ಲ ಸರ್, ಸಾಧ್ಯನೇ ಇಲ್ಲ. ಅವ್ರ 3 ಜನರ ಬಗ್ಗೆ ನನಗೆ ಕಂಪ್ಲೀಟಾಗಿ ಗೊತ್ತಿದೆ. ಅವ್ರು ಇಂಥ ಕೆಲಸ ಎಲ್ಲ ಮಾಡಿರಲ್ಲ. ಅವರಿಗೂ ನನ್ನ ಗಂಡ ಅಶ್ವಿನ್ಗೂ ಯಾವ ಸಂಬಂಧನೂ ಇಲ್ಲ. ಇದನ್ನು ಬೇರೆ ಯಾರೋ ಪ್ಲ್ಯಾನ್ ಮಾಡಿರ್ತಾರೆ. ಅದು ಅಲ್ಲದೆ ಅವ್ರಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಬಿಡಿ. ನಿನಗೆ ಯಾರ ಮೇಲಾರು ಡೌಟ್ ಇದೆಯಾ? ನನಗೆ ಅಜಯ್ ಮೇಲೆ ಡೌಟು ಸರ್. ಓಕೆ, ಅಷ್ಟೇ ಅಲ್ಲ, ಬೇರೆ ಏನಾದರೂ ಹೇಳಿದಿದೆಯಾ? ಸರ್, ಅಭಿಮನ್ಯು, ಪ್ರಕೃತಿ ಮತ್ತು ಸಾದಿಕ್ ಇವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಅಮೃತ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ, ಅದು ನನಗೆ ಗೊತ್ತು. ಬಟ್ ಒಂದು ನೆನಪಲ್ಲಿಟ್ಕೋ,
ನಾನು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋದು ನಿನ್ನ ಪರವಾಗಿ. ಸೊ ನೀನು ಹೇಳೋ ಪ್ರತಿಯೊಂದು ನಿಜ, ಪ್ರತಿಯೊಂದು ಸುಳ್ಳು ಕೌಂಟ್ ಆಗುತ್ತೆ. ಇಲ್ಲ ಸರ್, ನಾನೆಲ್ಲ ನಿಜನೇ ಹೇಳ್ತಿರೋದು. ಮತ್ತೆ ಮದುವೆ ಟೈಮಲ್ಲಿ ನಂಬರ್ ಯಾಕೆ ಚೇಂಜ್ ಮಾಡಿದೆ? ಸುಮ್ಮನೆ ಕ್ಯಾಶುಯಲ್ ಆಗೆ ತುಂಬ ಅನ್ನೋನ್ ನಂಬರ್ಸಿಂದ ಕಾಲ್ಸ್ ಬರ್ತಿತ್ತು, ಅದಕ್ಕೆ ಮಾಡಿದೆ. ಓಕೆ, ಥ್ಯಾಂಕ್ ಯು.